ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ಕಥೆ ಒಳಗೆ ವಿಷ್ಣು ಏನು ಮೋಹಿನಿ ಅವತಾರ ತಾಳಿರ್ತಾನಲ್ಲ, ಆ ಮೋಹಿನಿ ಅವತಾರ ಆ್ಯಕ್ಚುಲಿ 3 ಕಥೆ ಒಳಗೆ ಬರ್ತದೆ. ಗ್ರಂಥದೊಳಗೆ ಬರ್ದಿದ್ದ ಪ್ರಕಾರ, ಬುಕ್ಸ್ ಒಳಗೆ ಬರ್ದಿದ್ದ ಪ್ರಕಾರ 3 ಸ್ಟೋರೀಸ್ ಒಳಗೆ ಅವ್ನು ಬರ್ತಾನೆ. ಓಕೆ, ಸೊ ಫಸ್ಟ್ ಸೆಕೆಂಡು ಮೋಸ್ಟ್ಲಿ ನಿಮಗೆ ಗೊತ್ತಿರ್ಬೋದು, ಬಟ್ ಥರ್ಡ್ ಏನದಲ್ಲ ಅದು ನಾನು ಕೇಳಿದಾಗ ಭಾಳ ಆಶ್ಚರ್ಯ ಆಗಿದ್ದೆ ಆ್ಯಕ್ಚುಲಿ. ಸೊ ಅದು ಮೇನ್ ಇಂಪಾರ್ಟೆಂಟ್. ಬಟ್ ಫಸ್ಟ್ ಸೆಕೆಂಡ್ ಒಂದು ಸ್ವಲ್ಪ ಹೇಳಿ ಆಮೇಲೆ ಥರ್ಡ್ ಸ್ಟೋರಿಗೆ ಜಂಪ್ ಆಗೋಣ. ಫಸ್ಟ್ ಸ್ಟೋರಿ ಏನದ ಅಂತಂದ್ರೆ, ಯಾವಾಗ ಸಮುದ್ರ ಮಥನ ನಡೆದಿರ್ತದಲ್ಲ, ರಾಕ್ಷಸ ಮತ್ತು ದೇವಗಳ ನಡುವೆ ಇಬ್ಬರು ಸೇರಿ ಅದನ್ನು ಚರ್ನ್ ಮಾಡ್ತಿರ್ತಾರೆ ಸಮುದ್ರನ. ಅವಾಗ ಏನೇನೋ ಹೊರಗೆ ಬರ್ತಿರ್ತಾವ. ಸೊ ಇದೆಲ್ಲ ಸ್ಟೋರಿ ಆಲ್ಮೋಸ್ಟ್ ಗೊತ್ತದ. ಸೊ ಆ ಟೈಮಿಗೇನು ಅಮೃತ ಹೊರಗೆ ಬಂದಿರ್ತದೆ. ಅವಾಗ ಏನಾಗ್ತದೆ, ರಾಕ್ಷಸರು ನನಗೂ ಬೇಕಂತಾರೆ, ದೇವತೆಗಳು ನಮಗೂ ಬೇಕಂತಾರೆ. ಸೊ ಈಗ ರಾಕ್ಷಸರಿಗೆ ಕುಡಿಸ್ಬಿಟ್ರೆ ಅವ್ರು ಅಮರ ಆಗಿಬಿಡ್ತಾರಲ್ಲ. ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಅವಾಗ ವಿಷ್ಣು ಒಂದು ತಲೆ ಓಡಿಸ್ತಾನೆ. ಏನು ತಲೆ ಓಡಿಸ್ತಾನೆ ಅಂದ್ರೆ ಮೋಹಿನಿ ಅವತಾರ ತೊಗೊಂಬರ್ತಾನೆ. ಮೋಹಿನಿ ಅವತಾರ ಅಂದ್ರೇನು, ಆಕಿ ಭಾಳ ಚಂದ ಇರ್ತಾಳೆ. ಅಂದರೆ ಈಗ ಯಾರಾದರೂ ಒಟ್ಟು ಆಕಿನ ನೋಡಿದ್ರೆ ಮುಗ್ಧಾಗಿ ಸುಮ್ಮನೆ ಕೂತ್ಬಿಡೋಂಗೆ, ಒಟ್ಟು ಆ ಟೈಪ್ ಅಷ್ಟು ಆ ರೀತಿ ಚಂದ ಇರ್ತಾಳೆ ಆಕಿ. ಸೊ ಹಂಗೆ ಬಂದು ಏನು ಮಾಡ್ತಾಳೆ, ಎಲ್ಲರಿಗೂ ಡ್ಯಾನ್ಸ್ ಗೀನ್ಸ್ ಮಾಡಿ ಒಟ್ಟು ರಾಕ್ಷಸರಿಗೆ ಏನು ಮಾಡ್ತಾಳೆ, ಒಂದು ಸ್ವಲ್ಪ ಅಮೃತದಿಂದ ತಲೆ ಹೊರಗೆ ಹಾಕಿ ಆಕೆ ಏನೇನೋ ಮಾಡ್ಕೋತ ಎಲ್ಲ ದೇವತೆಗಳಿಗೂ ಅಮೃತ ಕುಡಿಸ್ಬಿಡ್ತಾಳೆ, ರಾಕ್ಷಸರಿಗೆ ಕುಡಿಸೋದೆ ಅಲ್ಲ ಒಬ್ರಿಗೂ. ಆ ಟೈಮ್ನಾಗ ಗದ್ದಲ ಆಡಿಸಿ ರಾಹುಕೇತು ಏನು ಕುಡ್ದಿರ್ತಾರಲ್ಲ, ಅದು ಸಪ್ರೇಟ್ ಸ್ಟೋರಿ ಅದ. ಸೊ ಅದೇನಾಗ್ತದೆ, ಎಲ್ಲ ದೇವತೆಗಳಿಗೂ ಅಮೃತ ಕುಡಿಸ್ತಾಳೆ. ಕುಡಿಸಿದ ಮೇಲೆ ಆಮೇಲೆ ರಾಕ್ಷಸಿಗೆ ಬಿಟ್ಬಿಡ್ತಾರೆ. ಸೊ ಇದು ಆಯ್ತು ಫಸ್ಟ್ ಸ್ಟೋರಿ ಮೋಹಿನಿದು. ಈಗೇನು ಅಮೃತ ಕೊಡ್ಬೇಕಾದ್ರೆ, ಯಾವಾಗ ಮೋಹಿನಿ ಫಸ್ಟ್ ಅವತಾರದಾಗ ಅಮೃತ ಕೊಡ್ಬೇಕಾದ್ರೆ ರಾಹುಕೇತಗೆ ಅಮೃತ ಸಿಕ್ಕಿರ್ತದೆ, ಅವ್ರು ಡಿಸ್ಕೈಸ್ ಆಗಿ ಕೂತಿರ್ತಾರ ಅಂತ ಏನಿದಲ್ಲ. ಆ ಸ್ಟೋರಿ ಹೆಂಗದ ಅಂತಂದ್ರೆ, ಸ್ವಾರ್ಭಾನು ಅಂತ ಹೇಳಿ ಒಬ್ಬ ರಾಕ್ಷಸ ಅಮೃತ ಬಂದಮೇಲೆ ಅವ್ನಿಗೆ ಡೌಟ್ ಬಂದು ಅವ ವೇಷ ಬದಲಿಸಿ ಸೂರ್ಯ ಮತ್ತು ಚಂದ್ರನ ನಡು ಹೋಗಿ ಕೂತ್ಬಿಡ್ತಾನಂತ. ಕೂತಾಗ ಏನಾಗ್ತದೆ, ಮೋಹಿನಿ ಆಬ್ವಿಯಸ್ಲಿ ದೇವತೆಗಳಿಗೆ ಅಷ್ಟೇ ಕೊಡೋದಿರ್ತದಲ್ಲ. ಏನು ಮಾಡಿರ್ತಾನೆ ಮೋಹಿನಿ, ದೇವ್ರು ಈ ಕಡೆ ರಾಕ್ಷಸರು ಈ ಕಡೆ ಅಂಥೇಳಿ 2 ಲೈನ್ ಮಾಡಿ ಕುಡಿಸಿರ್ತಾನೆ. ಅವಾಗ ಇವು ಸ್ವರ್ಭಾನು ಅನ್ನೋ ರಾಕ್ಷಸ ಸೂರ್ಯ ಮತ್ತು ಚಂದ್ರ ನಡುವೆ ಕೂತ್ಬಿಡ್ತಾನೆ. ಅವಾಗ ಅವಂಗೂ ಅಮೃತ ಸಿಗ್ತದೆ. ಅವು ಇನ್ನೂ ಇಲ್ಲಿ ಹಾಕ್ಕೊಂಡಿರ್ತಾನೆ. ಅವಾಗ ಸೂರ್ಯಚಂದ್ರಗೆ ಗೊತ್ತಾಗಿ ವಿಷ್ಣುಗೆ ಹೇಳ್ತಾರವರು. ಅವಾಗ ವಿಷ್ಣು ಇಲ್ಲೇ ತಲೆ ಕಟ್ ಮಾಡಿಬಿಡ್ತಾನೆ ಅವ್ರದ್ದು. ಕಟ್ ಮಾಡಿದ ಕೂಡ ಏನಾಗ್ತದೆ ಅಂತಂದ್ರೆ, ಆಬ್ವಿಯಸ್ಲಿ ಈ ಪಾರ್ಟಿಗೆ ಪೂರ್ತಿ ಅಮೃತ ಸಿಕ್ಕಿರ್ತದೆ. ಅವಾಗ ಈ ಪಾರ್ಟ್ ಅಮರ ಆಗಿಬಿಡ್ತದೆ. ಬಟ್ ಈ ಪಾರ್ಟ್ ಏನಾಗ್ತದಲ್ಲ, ಕೆಳಗಿನ ಪಾರ್ಟ್ ಅಮೃತ ಸ್ವಲ್ಪ ಅದ್ರ ಪವರ್ ಇರ್ತದಲ್ಲ, ಅದು ಸ್ವಲ್ಪ ಪ್ರಮಾಣದಾಗ ಅಂದ್ರೆ ಅಮರ ಆಗಿ ಏನಾಗ್ತದೆ, 2 ಪಾರ್ಟ್ ಕ್ರಿಯೇಟ್ ಆಗ್ತಾವೆ ಸ್ವರ್ಭಾನದಿಂದ. ಒಂದು ರಾಹು, ಒಂದು ಕೇತು. ಸೊ ಅವ್ರು ಇನ್ನತನ ಸೂರ್ಯ ಚಂದ್ರಕ್ಕೆ ತ್ರಾಸ ಕೊಡ್ತಾರೆ. ಸೂರ್ಯ ಮತ್ತು ಚಂದ್ರಗ್ರಹಣ ಅಂತ ಏನದಲ್ಲ, ಅದು ಅವಾಗ ಏನಾಗ್ತಂದ್ರೆ ಒಂದು ಮೂಮೆಂಟ್ ಅಂದ್ರೆ ಸ್ವಲ್ಪ ಟೈಮ್ ಸಂಬಂಧ ರಾಹು ಏನು ಪೂರ್ತಿ ಸೂರ್ಯ ಚಂದ್ರನ ಹಿಂಗೆ ನುಂಗಿದಂಗೆ ಮಾಡ್ತಾನಂತ. ಅಂದ್ರೆ ಒಳಗೆ ಬಾಯಾಗ ಹಾಕ್ಕೊಂಡಿರ್ತಾನಂತ, ಅಥವಾ ಪೂರ್ತಿ ಕವರ್ ಮಾಡಿರ್ತಾನಂತ ಹಿಂಗೆ. ಸೊ ಅದು ಸಮ್ ಪಾರ್ಟ್ ನಮಗೆ ಒಂದು ಕಡೆಯಿಂದ ಕಾಣೋದಿಲ್ಲ, ಅದಕ್ಕೆ ಬ್ಲ್ಯಾಕ್ ಕಾಣ್ತಿರ್ತದಂಥದ್ದು. ಸೊ ಇದು ಏನ್ಷಂಟ್ ಟೈಮ್ಸ್ನಾಗ ಬರ್ದಿದ್ದ ಕಥೆ ಅದ ಇದು. ಬಟ್ ಈಗೆಲ್ಲ ಅಂದ್ರೆ ಸೂರ್ಯ ಚಂದ್ರ ನಡುವೆ ಹಿಂಗೆ ಅರ್ತ್ ಬಂದ್ರೆ, ಅಥವಾ ಸೂರ್ಯ ಚಂದ್ರ ಆಮೇಲೆ ಅರ್ತ್ ಒಂದೇ ಲೈನ್ದಾಗ ಬಂತಂದ್ರೆ ಅರ್ತಿಗೆ ಸೂರ್ಯ ಪೂರ್ತಿ ಕಾಣೋದಿಲ್ಲ, ಯಾಕಂದ್ರೆ ಮೂನ್ ಮುಚ್ಚಿರ್ತದೆ. ಈ ಟೈಪ್ ಏನೋ ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಅಂತ ಬಂದದ. ನಂಬಿದವ್ರು ಅದು ನಂಬ್ತಾರ, ಇಲ್ಲ ಸೈನ್ಸ್ ಇದು ನಂಬ್ತಾರ. ಸೊ ಬರ್ದಿದ್ದ ಪ್ರಕಾರ ಹಿಂಗಿತ್ತದ. ಈಗ ಸೆಕೆಂಡ್ ಸ್ಟೋರಿ ಮೋಹಿನಿದು ಏನದ ಅಂತಂದ್ರೆ, ಭಸ್ಮಾಸುರ ಅಂಥೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಇದು ನೀವು ಕೇಳಿರ್ತೀರಿ. ಅವ ಭಸ್ಮಾಸುರ ರಾಕ್ಷಸಿಗ ಭಾಳ ಶಿವನ್ ದೊಡ್ಡ ತಪಸ್ಸು ಮಾಡ್ತಾನವ. ಇವರೆಲ್ಲ ಹೆಂಗೆ ಅನಿಸ್ತದೆ ಗೊತ್ತಾನ, ತಪಸ್ವಿ ಆಮೇಲೆ ನಾರ್ಮಲ್ ಪರ್ಸನ್ಕಿನ್ನ ರಾಕ್ಷಸರೇನು ಬರ್ತಾರಲ್ಲ, ಅವ್ರಿಗೆ ಎಷ್ಟು ತಾಕತ್ತು ಇರ್ತದಂದ್ರೆ ಎಷ್ಟೆಷ್ಟು ದೊಡ್ಡ ತಪಸ್ಸು ಮಾಡಿ ಎಲ್ಲರೂ ಶಿವನ್ನ, ಬ್ರಹ್ಮನ್ನ, ವಿಷ್ಣುನ ಎಲ್ಲರನ್ನೂ ಹೊಲಿಸ್ಕೊಂಡಾರ. ಇವ್ರು ನಾರ್ಮಲ್ ಆಮೇಲೆ ಕೆಟ್ಟ ಗುಣ ಇರಲಾರ್ದವ್ರಿಗೆ ಈ ಕೆಲಸ ಆಗೋದಿಲ್ಲ ಅಂತ ಅನಿಸ್ಬಿಡ್ತದೆ ಒಮ್ಮೆ ವಿಚಾರ ಮಾಡಿದ್ರೆ. ಅಂದ್ರೆ ಅಂಥವ್ರು ಭಾಳ ಮಂದಿ ಇದ್ದಾರೆ. ಬಟ್ ರಾಕ್ಷಸರಿಗೆ ಎಷ್ಟು ಶಕ್ತಿ ಇರ್ತಿತ್ತಂದ್ರೆ ಅವ್ರದ್ದು ಮೆಂಟಲ್ ಸ್ಟ್ರೆಂತ್ ಅಂತಾರಲ್ಲ, ಅದು ಎಷ್ಟು ಸ್ಟ್ರಾಂಗ್ ಇರ್ತಿತ್ತಂದ್ರೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ದೇವತೆಗಳನ್ನ ಹೊಲಿಸ್ಕೊಂಡಾರ. ಅಂದ್ರೆ ಅವ್ರಿಗೆ ಆಬ್ವಿಯಸ್ಲಿ ಅವ್ರ ಪವರ್ ಸಂಬಂಧ ಹೊಲಿಸ್ಕೊಂಡಾರ, ಕೆಟ್ಟತನದ ಸಂಬಂಧ ಹೊಲಿಸ್ಕೊಂಡಾರ, ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಆದರೂ
ಹೆಂಗೆ ಅನ್ನಿಸ್ತದೆ ವಿಚಾರ ಮಾಡಿರಿ. ಅವರು ಒಂದೇನಾರು ಗೋಲ್ ಇಟ್ಕೊಂಡ್ರೆ ಅದನ್ನು ಸಾಧಿಸೋದನ್ನ ಅವ್ರು ಏನು ಬೇಕಾದ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅವರು. ಸೊ ಅವನು ಏನು ಮಾಡ್ತಾನೆ, ಭಸ್ಮಾಸುರ ಶಿವನ್ನ ಹೊಲ್ಸ್ಕೊತಾನೆ. ಶಿವನ ಹೊಲ್ಸ್ಕೊಂಡು ಶಿವ ಅವಂಗೆ ಏನು ಆಶೀರ್ವಾದ ಒಟ್ಟು ಏನು ಆಶೀರ್ವಾದ ಸಿಗ್ತದೆ ಅಂತಂದ್ರೆ ಅವಂಗೆ, ನೀ ಯಾರ ಮೇಲೆ ಕೈ ಇಡ್ತಿ ಅವ್ರು ಭಸ್ಮಾಗಿ ಹೋಗ್ಬಿಡ್ತಾರೆ. ಅದ್ರ ಸಂಬಂಧ ಅವನ ಹೆಸರು ಏನು ಬರ್ತದೆ, ಭಸ್ಮಾಸುರ ಅಂತ ಹೆಸರು ಬಂದಿರ್ತದೆ. ಯಾರ ಮೇಲೆ ಕೈ ಇಡ್ತಾನೋ ಅವ್ನು ಭಸ್ಮ ಆಗ್ತಾನೆ. ಸೊ ಭಸ್ಮಾಸುರಗೆ ಸೊಕ್ಕು ಜಾಸ್ತಿ ಹಾಕೋತ ಹೋಗಿ ಏನು ಮಾಡ್ತಾನವ, ನಾ ಶಿವನ ಮೇಲೆ ಯಾಕೆ ಟ್ರೈ ಮಾಡಬಾರ್ದು, ನನ್ನ ಕಡೆ ಎಷ್ಟು ಶಕ್ತಿ ಅದು ನೋಡೋಣ, ಶಿವನ ಮೇಲೆ ಟ್ರೈ ಮಾಡ್ತಾನೆ ಅಂತೇಳಿ ಹೋಗಿರ್ತಾನೆ. ಅವಾಗ ಶಿವ ಹೆದರಿ ಬಿಡ್ತಾನೆ, ನಾ ಭಸ್ಮ ಆಗ್ತಿಲ್ಲ ಅಂತೇಳಿ ಅವ್ನು ಓಡೋಗಿ ವಿಷ್ಣುನ ಕಡೆ ಉಪಾಯ ಸಂಬಂಧ ಹೋಗಿರ್ತಾನೆ. ಅವಾಗ ವಿಷ್ಣು ಏನು ಮಾಡ್ತಾನೆ ಅಂದರೆ, ಅವನದೇನು ಮೋಹಿನಿ ಅವತಾರ ಇರ್ತದಲ್ಲ, ಅವ ಬಂದು ಭಸ್ಮಾಸುರ ಮುಂದೆ ನಿಂತು, ಭಸ್ಮಾಸುರ ಆಕಿನ ನೋಡಿ ಮತ್ತು ಚಂದ ಇರ್ತಾಳೆ, ಹಿಂಗಾಗಿ ಅವ್ನು ಸುಮ್ಮ ಆಗ್ಬಿಡ್ತಾನೆ. ಅವಾಗ ಆಕೆ ಏನು ಮಾಡ್ತಾಳೆ, ಅವನ ಜೊತೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಕಟ್ತಾಳೆ. ನಾ ಹೆಂಗೆ ಮಾಡ್ತೀನಿ ನೀನು ಹಂಗೆ ಮಾಡ್ಬೇಕಾ, ಹಂಗೆ ಹಿಂಗೆ ಅಂಥೇಳಿ ಅವ್ನ ಮಾತಿಂದ್ರಾಗ ಹೊಳ್ಳಿಸಿ ಏನು ಮಾಡ್ತಾಳೆ ಆಕಿ, ಮೋಹಿನಿ ಡ್ಯಾನ್ಸ್ ಮಾಡ್ಕೋತ ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊಂಡ್ಬಿಡ್ತಾಳೆ. ಅವಾಗ ಭಸ್ಮಾಸುರನು ಸೇಮ್ ಮಾಡ್ಕೊತ ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊಂಡ್ಬಿಡ್ತಾನೆ. ಅವಾಗ ಅವ ಭಸ್ಮ ಆಗಿಬಿಡ್ತಾನೆ. ಸೊ ಇದಾತು ಮೋಹಿನಿದು ಸೆಕೆಂಡ್ ಪಾರ್ಟ್. ನೆಕ್ಸ್ಟ್ ಥರ್ಡ್ ಪಾರ್ಟ್ ಮೋಹಿನಿದು ಏನದು ಅಂತಂದ್ರೆ, ಇದು ಹೆಂಗೆ ಸ್ಟೋರಿ ಹೆಂಗೆ ಬಿಲ್ಡ್ ಆಗ್ತದೆ ಹೇಳ್ತೀನಿ. ಥರ್ಡ್ ಪಾರ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ದ್ವಾಪರ ಯುಗದಾಗ, ಯಾವಾಗ ಕೃಷ್ಣ ಇರ್ತಾನೆ ಆ ಟೈಮ್ನಾಗ. ಈಗ ಕುರುಕ್ಷೇತ್ರ ಯುದ್ಧದಕ್ಕಿಂತ ಮೊದಲು ಅರ್ಜುನ ಉಳುಪಿ ಅಂಥೇಳಿ ಒಬ್ಬಾಕಿ ನಾಗ ರಾಜ್ಕುಮಾರಿನ ಮದುವೆ ಆಗಿರ್ತಾನೆ. ಮದುವೆ ಆದಮೇಲೆ ಅವಂಗೊಂದು ಮಗ ಇರ್ತದೆ. ಮಗನ ಹೆಸರೇನು, ಈರವನ್, ರವನ್ ಅಂಥೇಳಿ ಕರಿತಿರ್ತಾರೆ ಅವ್ನ ಮಗನ ಹೆಸರು. ಓಕೆ, ಈಗ ಏನಾಗ್ತಂದ್ರೆ ಒಟ್ಟು ಅದು ಯುದ್ಧದ ಟೈಮ್ನಾಗ ಏನೋ ಸ್ಯಾಕ್ರಿಫೈಸ್ ಮಾಡೋದಿರ್ತದೆ. ಅವಾಗ ಆರವನ್ ಈರವನ್ ಅಂಥೇಳಿ 2 ಟೈಪ್ ಹೆಸರು ಬರೀತಾರೆ. ಆರವನ್ ಅಂತ ಅನ್ಕೋರಿ, ಇಲ್ಲ ಈರವನ್ ಅಂತ ಅನ್ಕೋರಿ. ಅವನ ಹೆಸರು ಅವ ಏನು ಮಾಡ್ತಾನೆ, ನಾ ರೆಡಿ ಇದೇನು ಸ್ಯಾಕ್ರಿಫೈಸ್ ಆಗ್ಲಿಕ್ಕೆ ಅಂಥೇಳಿ ಅವ ಮುಂದೆ ಬರ್ತಾನೆ. ಅವಾಗ ಅವನದೊಂದು ಲಾಸ್ಟ್ ವಿಷ್ ಇರ್ತದೆ. ಲಾಸ್ಟ್ ವಿಷ್ ಏನಿರ್ತದೆ ಅಂದ್ರೆ ಅವ್ನು ಒಟ್ಟು ಮದುವೆ ಆಗಿ ಸಾಯ್ಬೇಕು ಅಂತಂತಾನವ. ಅವಾಗ ಅವ ಆರವನ್ ಏನು, ಈಗ ಆ ಯುದ್ಧದ ಟೈಮ್ನಾಗ ಅವಂಗೆ ಒಬ್ಬಾಕಿನ್ನ ಹುಡುಕ್ಬೇಕು, ಹುಡುಕಿ ಅವ್ನು ಮದುವೆ ಮಾಡ್ಬೇಕಂತಂದ್ರೆ ಅದು ಅಂದ್ರೆ ಆ ಟೈಮ್ ಅಲ್ಲೇ ಅಲ್ಲ ಆ್ಯಕ್ಚುಲಿ. ಸೊ ಒಟ್ಟು ಎಲ್ಲ ಭಾಳ ಗದ್ದಲಾಗಿರ್ತದೆ. ಅದ್ರ ಸಂಬಂಧ ಕೃಷ್ಣ ಏನು ಮಾಡ್ತಾನೆ, ಒಂದು ನೆಕ್ಸ್ಟ್ ಪಾರ್ಟ್ ಮೋಹಿನಿದು ಅಂದ್ರೆ ಅವಾಗ ಬರ್ತದೆ. ಅವ ಮೋಹಿನಿ ಅವತಾರ ಅಂದ್ರೆ ವಿಷ್ಣು ಮೋಹಿನಿ ಅವತಾರ ತಾಳಿ ಅವಾಗ ಏನು ಮಾಡ್ತಾನೆ, ಆರವನ್ ಜೊತೆ ಮದುವೆ ಆಗ್ತಾನೆ. ಅವನ ಜೊತೆ ಮದುವೆ ಆದಮೇಲೆ ಅವ ತನ್ನ ಲೈಫ್ ಸ್ಯಾಕ್ರಿಫೈಸ್ ಮಾಡ್ತಾನೆ. ಓಕೆ, ಇವೇನು ಆರವನ್ ಈರವನ್ ಅಂತಿದಾನಲ್ಲ, ಇನ್ನತನ ತಮಿಳ್ನಾಡ್ದಾಗ ಒಂದು ಕಡೆ ಇವನ್ನ ಪೂಜಿಸ್ತಾರೆ. ತಮಿಳ್ನಾಡ್ನಾಗ ಒಂದು ಕೂವಗಮ್ ಅಂಥೇಳಿ ಸಣ್ಣ ಹಳ್ಳಿ ಅದ. ವಿಲುಪ್ಪುರಂ ಡಿಸ್ಟಿಕ್ನಾಗ ತಮಿಳ್ನಾಡ್ನಾಗ ಒಂದು ಕೂವಗಮ್ ಅಂತ ಸಣ್ಣ ಹಳ್ಳಿ. ಅಲ್ಲೇ ಈರವನ್ನ ಇನ್ನತನ ಪೂಜಿಸ್ತಾರೆ ಜನ. ಅಲ್ಲಿ ಆ್ಯಕ್ಚುಲಿ ಹೆಂಗೆ ಪೂಜಿಸ್ತಾರೆ ಗೊತ್ತೇನು ಈರವನ್ನ, ಇದು ಒಂದು ಸಣ್ಣ ಸ್ಟೋರಿ ಅದ. ಅಲ್ಲಿ ಹೆಂಗೆ ಪೂಜಿಸ್ತಾರಂತಂದ್ರೆ, ಈಗೇನಲ್ಲಿ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ ಅವರು ಆ ಈರವನ್ ಟೆಂಪಲ್ ಹತ್ರ ಹೋಗಿ, ಏಪ್ರಿಲ್ ಮೇ ಟೈಮ್ನಾಗ ಈರವನ್ ಟೆಂಪಲ್ ಹತ್ರ ಹೋಗಿ ಅವನದು ಮದ್ವೆ ರೀಕ್ರಿಯೇಟ್ ಮಾಡ್ತಾರೆ. ಯಾಕೆ ಸ್ಪೆಷಲಿ ಟ್ರಾನ್ಸ್ಜೆಂಡರ್, ಒಂದು ಸೆಕೆಂಡ್ ವಿಚಾರ ಮಾಡಿರಿ ನೀವು. ವಿಷ್ಣು ಏನಿರ್ತಾನಲ್ಲ ಅವ ಮೋಹಿನಿ ಅವತಾರ ತಾಳಿರ್ತಾನೆ. ಅಂದ್ರೆ ಹೆಂಗೆ ಬರ್ದಾರಂತಂದ್ರೆ, ವಿಷ್ಣು ಒಬ್ಬ ಗಂಡ್ಸು, ಅವ ಮೋಹಿನಿ ಅವತಾರ ತಾಳ್ತಾನಂದ ಮೇಲೆ ಏನು ಕೈಂಡ್ ಆಫ್ ಟ್ರಾನ್ಸ್ಜೆಂಡರ್ ಕ್ರಿಯೇಟ್ ಆದಂಗೆ, ಅಂದ್ರೆ ಕಾಸ್ಟ್ ಚೇಂಜ್ ಮಾಡ್ದಂಗೆ ಕಾಸ್ಟ್ ಅಲ್ಲ ಸೆಕ್ಸ್ ಚೇಂಜ್ ಮಾಡ್ದಂಗೆ ಆಗ್ತಿಲ್ಲ. ಸೊ ಟ್ರಾನ್ಸ್ಜೆಂಡರಾಗಿ ಕ್ರಿಯೇಟ್ ಆದಂಗೆ. ಸೊ ಆ ಪ್ರಥಾ ಇಲ್ಲಿ ತನಕ ಬಂದು ಈಗಿಂದ ಟ್ರಾನ್ಸ್ಜೆಂಡರ್ಸ್ ತಮಿಳ್ನಾಡಾಗ ಒಂದು ಸಣ್ಣ ಹಳ್ಳಿಯಾಗ ಏನು ಮಾಡ್ತಾರಂತಂದ್ರೆ, ತಾವು ಈರವನ್ನನ ಮದುವೆ ಆದಂಗೆ ಅಂದ್ರೆ ಆ ಟೈಪ್ ಕ್ರಿಯೇಟ್ ಮಾಡ್ತಾರಲ್ಲಿ ಹಬ್ಬದಾಗ ಕ್ರಿಯೇಟ್ ಮಾಡಿ, ಆಮೇಲೆ ಈರವನ್ ತನ್ನ ಲೈಫ್ ಸ್ಯಾಕ್ರಿಫೈಸ್ ಮಾಡ್ತಾನಲ್ಲ ಅಲ್ಲಿ, ಅದಕ್ಕೆ ಇವರು ತಮ್ಮದೆಲ್ಲ ಬ್ಯಾಂಗಲ್ಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಒಡ್ಕೊಂಡು ಒಟ್ಟು ಅಳ್ತಾರ. ಈ ಟೈಪ್ ಎಲ್ಲ ಪ್ರತೀತಿ ಅದ ಅಲ್ಲಿ. ಆಮೇಲೆ ಎಲ್ಲ ಡ್ಯಾನ್ಸ್ ಗೀನ್ಸ್ ನಡೀತಾವ, ಕಲ್ಚರಲ್ ಪ್ರೋಗ್ರಾಮ್ಸ್ ಇವೆಲ್ಲ ನಡೀತಾವೆ. ಸೊ ಇನ್ನತನ ಆ ಕಥೆಯಿಂದ ಈಗಿನ ಟ್ರಾನ್ಸ್ಜೆಂಡರ್ಸು ಅಂದ್ರೆ ಬೇರೆದವರು ಅಲ್ಲಿ ವರ್ಷಿಪ್ ಮಾಡ್ಬೋದು, ಬಟ್ ಮೇಜರ್ಲಿ ಟ್ರಾನ್ಸ್ಜೆಂಡರ್ಸ್ ಹೋಗಿ ಈ ಪ್ರಥಾ ನಡೆಸ್ತಾರಲ್ಲೇ, ಮದುವೆ ಆಗ್ತಾರೆ. ಆಮೇಲೆ ಅವ್ನು ಸಾಯ್ತಾನಂಥೇಳಿ ಅಳ್ತಾರದ ನೆಕ್ಸ್ಟ್ ಮೂಮೆಂಟಿಗೆ. ಆಮೇಲೆ ಎಲ್ಲ ಕಲ್ಚರಲ್ ಇವೆಂಟ್ಸ್ ಆದಿದೆ, ಯಾಕಂದ್ರೆ ಅವ್ನು ಗ್ರೇಟ್ ಸ್ಯಾಕ್ರಿಫೈಸ್ ಮಾಡಿರ್ತಾನಲ್ಲ. ಸೊ ಮತ್ತೆಲ್ಲ ಖುಷಿಯಿಂದ ಕಲ್ಚರಲ್ ಇವೆಂಟ್ಸ್ ಎಲ್ಲ ಆಗ್ತವೆ. ಸೊ ಇದು ಪ್ರತಿ ಸತ ಏಪ್ರಿಲ್ ಮೇದಾಗ ಇನ್ನತನ ಕೂವಗಮ್ ಅಂತ ಹಳ್ಳಿ ಒಳಗೆ ಇನ್ನತನ ಅವೆಲ್ಲ ನಡೀತಾವಂತ.
ಸೊ ಇದು ಇವತ್ತಿಂದ ಒಂದು ಮಹಾಭಾರತದೊಂದು ಸ್ಪೆಷಲ್ ಸ್ಟೋರಿ ಆತು. ನಮಗೂ ಇದು ಭಾಳ ರೀಸೆಂಟಾಗಿ ಗೊತ್ತಾಗಿತ್ತು. ಅಂದರೆ ಈರವನ್ ಅಂಥೇಳಿ ಅರ್ಜುನನ ಮಗ ಇರ್ತಾನೆ. ಸೊ ಅವನು ಸ್ಯಾಕ್ರಿಫೈಸ್ ಅವನದೇನು ಭಾಳ ತೋರಿಸಿಲ್ಲ ಆ್ಯಕ್ಚುಲಿ ಟಿ ವಿ ಸೀರಿಯಲ್ಸ್ ಒಳಗಾಗಲಿ ಭಾಳ ತೋರಿಸಿಲ್ಲ. ನಾನು ಅಂದರೆ ಈಗ ಹಳೆ ಬುಕ್ನಾಗ ಬರ್ದಿರ್ಬೋದು, ಮಹಾಭಾರತದ ದೊಡ್ಡ ಬುಕ್ನಾಗ ಅದು ಓದ್ಬೇಕಂದ್ರೆ ಭಾಳ ಶಕ್ತಿ ಬೇಕು ಆ್ಯಕ್ಚುಲಿ. ನಂಗೆ ಎಷ್ಟು ಇಂಟರ್ನೆಟ್ನಾಗ ಅಂದ್ರೆ ಓದಿ ಇಂಟರ್ನೆಟ್ನಾಗ ಓದಿ ಸರ್ಚ್ ಮಾಡಿ ಏನೇನು ಸಿಗ್ತದ ಅದು ನೋಡಿದ ಮೇಲೆ ಗೊತ್ತಾಯ್ತು ನಂಗೆ. ಒಳಗೆ ಡೀಪ್ ಸರ್ಚ್ ಮಾಡ್ಕೊತ ಹೋದಾಗ. ಸೊ ಇದು ಇವತ್ತಿಂದು ಇದು ಆಯ್ತು. ರಾಧೇ ರಾಧೆ. ಬಾಯ್ ಬಾಯ್.